मात्रे नमः ओम मातृभ्यो नमः ओम पित्रे नमः ओम पितृभ्यो नमः ओम गुरुभ्यो नमः ओम आचार्येभ्यो नमः ओम महागणपतये नमः ओम कुलदेवता भूदेवी सहित लक्ष्मीनारायणाय नमः ओम उमामहेश्वराभ्यां नमो नमः. ಸಮಸ್ತ ಋಷಿ ಪರಂಪರೆಯನ್ನು ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ಭಾದ್ರಪದ ಮಾಸಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. 30/8/2025 ಸಿಂಹರಾಶಿಗೆ ಬುಧ ಪ್ರವೇಶ, ಶುಕ್ಲ ಪಕ್ಷ ಸಪ್ತಮಿಯ ದಿನದಂದು. 13/9/2025 ತುಲಾರಾಶಿಗೆ ಕುಜ ಪ್ರವೇಶ, ಕೃಷ್ಣ ಪಕ್ಷ ಷಷ್ಠಿ ದಿನದಂದು. 14/9/2025 ಸಿಂಹರಾಶಿಗೆ ಶುಕ್ರ ಪ್ರವೇಶ, ಕೃಷ್ಣ ಪಕ್ಷ ಸಪ್ತಮಿ ದಿನದಂದು. 15/9/2025 ಕನ್ಯಾ ರಾಶಿಗೆ ಬುಧ ಪ್ರವೇಶ, ಕೃಷ್ಣ ಪಕ್ಷ ಅಷ್ಟಮಿಯ ದಿನದಂದು. 17/9/2025 ಕನ್ಯಾ ರಾಶಿಗೆ ರವಿ ಪ್ರವೇಶ, ಕೃಷ್ಣ ಪಕ್ಷ ಏಕಾದಶಿಯ ದಿನದಂದು. 7/9/2025 ಭಾನುವಾರ ಕುಂಭ ರಾಶಿಯಲ್ಲಿ ಹುಣ್ಣಿಮೆ. 26/8/25 ಶುಕ್ಲ ಪಕ್ಷದ ತೃತೀಯ ದಿನ ಮಂಗಳವಾರ ಸ್ವರ್ಣಗೌರಿ ವ್ರತ. 27/8/25 ಶುಕ್ಲ ಪಕ್ಷದ ಚತುರ್ಥಿ ಬುಧವಾರ ವರಸಿದ್ಧಿ ವಿನಾಯಕ ವ್ರತ. ಧನುರಾಶಿ ಸಂಜಾತರೆಲ್ಲರಿಗೂ ಕೂಡ ಭಾದ್ರಪದ ಮಾಸಕ್ಕೆ ಆತ್ಮೀಯ ಸ್ವಾಗತ. ಗಣೇಶ ಚತುರ್ಥಿ ವರಸಿದ್ಧಿ ವಿನಾಯಕ ವ್ರತದ ಶುಭಾಶಯಗಳೊಂದಿಗೆ ಮಹಾಗಣಪತಿ ತಮಗೆ ಈ ಒಂದು ಭಾದ್ರಪದ ಮಾಸದಲ್ಲಿ ಸಮಸ್ತ ಕಾರ್ಯಗಳಲ್ಲಿ ನಿರ್ವಿಘ್ನತೆಯನ್ನುಂಟು ಮಾಡಿ ಸಂಪೂರ್ಣ ಯಶಸ್ಸಿಗೆ ಕಾರಣನಾಗಲಿ, ಅವನ ಸಂಪೂರ್ಣ ಅನುಗ್ರಹ ತಮಗೆಲ್ಲ ಉಂಟಾಗಲಿ ಎನ್ನುವ ಆಶಯದೊಂದಿಗೆ ಚಂದ್ರ ಆಧಾರಿತವಾದಂಥ ಈ ಗೋಚಾರ ಫಲವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ದೇಶ, ಕಾಲ, ವ್ಯಕ್ತಿ, ಕರ್ಮ, ಕುಟುಂಬ, ಆರಾಧನಾ ಫಲ, ದೇವತಾರಾಧನೆ, ಮಾತೃವರ್ಗ ಪಿತೃವರ್ಗದ ಆಶೀರ್ವಾದದ ಬಲ, ಈ ವ್ಯತ್ಯಾಸದಿಂದ ನಮ್ಮ ಫಲಗಳಲ್ಲಿ ಅನೇಕರಿಗೆ ವ್ಯತ್ಯಾಸ ಕಂಡು ಬರ್ಬೋದು. ಆದರೆ ಅದು ಏನೇ ಆದರೂ ಕೂಡ ನಿಮ್ಮ ಜಾತಕದ ಪರಿಶೀಲನೆ ಅಗತ್ಯವಿರುತ್ತದೆ ಮತ್ತು ಏನೇ ಆದರೂ ಕೂಡ ನಿಮ್ಮ ಈ ಒಂದು ಭಾದ್ರಪದ ಮಾಸದಲ್ಲಿ ಅತ್ಯುತ್ತಮವಾದ ಫಲವೇ ನಿಮಗೆ ಲಭ್ಯವಾಗಲಿ ಎನ್ನುವ ಸಂಪೂರ್ಣ ಆಶಯದೊಂದಿಗೆ ಈ ಒಂದು ಪ್ರಾರಂಭ ಮಾಡೋಣ ರಾಶಿ ಫಲವನ್ನು. ಧನುರಾಶಿ ಅಧಿಪತಿಯಾದ ಗುರುವು ಸಪ್ತಮದಲ್ಲಿ ನೇರ ದೃಷ್ಟಿಯನ್ನು ಧನುರಾಶಿಗೆ ಹೊಂದಿದ್ದರಿಂದಾಗಿ ಇದು ಪೂರ್ವದಲ್ಲಿ ಶ್ರಾವಣ ಮಾಸದಲ್ಲಿ ಇರುವಂತಹ ಆತ್ಮಬಲವೇ ಮುಂದುವರಿಯುವಂತಹ ಲಕ್ಷಣ ಇದ್ದು, ಸಮಸ್ತ ವಿಧವಾದಂತಹ ವ್ಯವಹಾರಾದಿಗಳಲ್ಲಿ ನಿಮ್ಮ ಒಂದು ಪೂರ್ವಜನ್ಮದ ಅರ್ಜಿತವಾದಂತಹ ಜ್ಞಾನ ಏನಿದೆ ಅದು ಸಂಪೂರ್ಣವಾಗಿ ಕೆಲಸ ಮಾಡುವ ಅತ್ಯುತ್ತಮವಾದ ಯೋಗ ಧನುರಾಶಿಯವರಿಗಿದೆ. ಈ ಧನುರಾಶಿಯವರು ಅತ್ಯುತ್ತಮವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಹಕಾರಿಯಾಗಿ ದೈವ ಬಲ ನಿಮ್ಮ ಹಿಂದೆ ಸದಾಕಾಲ ಇರುವಂತಹ ಭಾದ್ರಪದ ಮಾಸ ಅತ್ಯುತ್ತಮವಾದ ಯೋಗವನ್ನು ಅನೇಕ ವಿಚಾರಗಳಲ್ಲಿ ಮಾನಸಿಕ ಸುಖದ ಅಧಿಪತಿಯು ಕೂಡ ಗುರುವಾಗಿದ್ದು ಅತ್ಯಂತ ಸಮಾಧಾನ ಸಿಗುವಂತಹ ಒಂದು ಅದ್ಭುತವಾದ ಮಾಸ ಭಾದ್ರಪದ ಮಾಸ. ಸಮಾಧಾನ ಮತ್ತು ಈ ರಾಶಿಗೆ ಯಾವ ರೀತಿಯ ಪರಿಹಾರದ ಅಗತ್ಯ ಇದೆ ವಿಡಿಯೋದ ಕೊನೆಯಲ್ಲಿ ನೋಡಿ, ತಪ್ಪಬೇಡಿ. ಹಾಗೆಯೇ ರಾಶಿಯ ದ್ವಿತೀಯ ಅಧಿಪತಿಯಾದ ಶನಿ ಚತುರ್ಥದಲ್ಲಿ ಇರುವುದರಿಂದಾಗಿ ಶ್ರಾವಣ ಮಾಸದ ಫಲವನ್ನೇ ಇವನು ಕೂಡ ಶನೈಶ್ಚರನು ಕೂಡ ನೀಡ್ತಾ ಇದ್ದು, ಆ ಶನೈಶ್ಚರನ ಸ್ಥಾನ ಇರುವಂತಹ ಸ್ಥಾನದ ಮೀನರಾಶಿ ಅಧಿಪತಿ ಗುರು ಸಪ್ತಮದಲ್ಲಿಯೂ ಅವನೇ ರಾಶಿಯ ಅಧಿಪತಿಯಾಗಿದ್ದು, ಗುರುವಿನ ಮನೆಯಲ್ಲಿ ಶನೈಶ್ಚರನು ದ್ವಿತೀಯ ಮತ್ತು ತೃತೀಯ ಅಧಿಪತಿಯಾಗಿ ಅನೇಕ ಹಿಂದಿನ ಮಾತುಕತೆಗಳು ಮತ್ತು ಕುಟುಂಬ ವ್ಯವಹಾರಗಳು, ಅನೇಕ ವರ್ಷಗಳಿಂದ ಇರತಕ್ಕಂಥ ನಿಮ್ಮ ಮಿತ್ರರ ಸಹಕಾರ ಮತ್ತು ಮಾನಸಿಕ ನೆಮ್ಮದಿ ಕೂಡ ಅತ್ಯುತ್ತಮವಾಗಿ ಬರುವಂಥ ಯೋಗ ಇದೆ. ನಿಮ್ಮ ಜಾತಕಗಳಲ್ಲಿ ಏನಾದರೂ ಶನೈಶ್ಚರನ ಅಸ್ಥಾನದಲ್ಲಿದ್ದರೆ ಮಾತ್ರ ಸಾರ್ಧಾಷ್ಟಮ ಶನಿಯ ಕೆಟ್ಟ ಫಲ ಕೂಡ ಸಿಗುವಂತಹ ಲಕ್ಷಣ ಇದೆ. ಹಾಗಾಗಿ ಆ ಸಾರ್ಧಾಷ್ಟಮ ಶನಿಯ ಫಲ ನಿವಾರಣೆಗಾಗಿ ಈಶ್ವರ ಆರಾಧನೆ ಇತ್ಯಾದಿಗಳು ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಪಂಚಮಾಧಿಪತಿಯಾದ ಕುಜನು ನೇರವಾದ ದೃಷ್ಟಿಯನ್ನು ಶನೈಶ್ಚರನ ಮೇಲೂ ಮತ್ತು ಭಾಗ್ಯದ ಅಧಿಪತಿ ರವಿ ಮತ್ತು ದಶಮಾಧಿಪತಿ ಮತ್ತು ಸಪ್ತಮದ ಅಧಿಪತಿಯ ಬುಧನ ದೃಷ್ಟಿ ಶನಿಯ ಮೇಲೂ ಇರುವುದರಿಂದ, ಶನಿಯ ದೃಷ್ಟಿ ಇವರೆಲ್ಲರ ಮೇಲೆ ಕೂಡ ಇರುವುದರಿಂದಾಗಿ ಈ ಒಂದು 12ನೇ ಮನೆಯ ಅಧಿಪತಿಯ ಮೇಲೂ ಪಂಚಮದ ಅಧಿಪತಿಯ ಮೇಲೂ ಶನಿಯ ದೃಷ್ಟಿ ಇರುವಂಥದ್ದು. ಕೆಲವೊಂದಿಷ್ಟು ಯೋಚನೆ ಮಾಡದೆ ನೀವು ಏನಾದರೂ ವ್ಯವಹಾರ ಮಾಡಿದರೆ ಕೆಲವೊಂದನ್ನು ಕಳೆದುಕೊಳ್ಳುವ ಯೋಗ ಕೂಡ ಬರುವಂಥ ಲಕ್ಷಣ ಇದೆ. ಆದರೆ ಉತ್ತಮವಾದ ಉದ್ಯೋಗದ ಯೋಗ ಇದರಿಂದಲೇ ಬರುವಂಥದ್ದು. ಉದ್ಯೋಗಕಾರಕನ ಶನಿಯ ಒಂದು ಸಂಪೂರ್ಣ ದೃಷ್ಟಿ ಎನ್ನುವಂಥದ್ದು ರವಿ ಬುಧ ಕುಜರ ಮೇಲೆ ಇರತಕ್ಕಂಥದ್ದು ಅತ್ಯುತ್ತಮವಾದ ಯೋಗವನ್ನು ಕೂಡ ಅದು ಸೃಷ್ಟಿ ಮಾಡಿಕೊಡುತ್ತದೆ.
ಆದರೆ ನಿಮ್ಮ ಆರಾಧನೆಯ ಫಲವು ಇದಕ್ಕೆ ಅತಿ ಮುಖ್ಯವಾಗಿರ್ತದೆ. ನೀವು ಹೋಗುವ ಮಾರ್ಗ ಯಾವುದು ಎನ್ನುವುದರ ಮೇಲೆ ನೀವು ತಲುಪುವಂತಹ ಸ್ಥಾನ ನಿಗದಿತವಾಗುತ್ತೆ. ಹಾಗೆಯೇ ನಿಮ್ಮ ಆರಾಧನೆಯ ಫಲ, ಹಾಗೆ ನಿಮ್ಮ ಮಾನಸಿಕ ಸ್ಥಿತಿ, ನಿಮ್ಮ ಧನಾತ್ಮಕ ಶಕ್ತಿ ನಿಮಗೆ ಈ ಒಂದು ಶನೈಶ್ಚರನ ದೃಷ್ಟಿಯಿಂದ ಉದ್ಯೋಗ ಸ್ಥಾನದಲ್ಲಿ ಅತ್ಯುತ್ತಮವಾದ ಯೋಗವನ್ನು ಸೃಷ್ಟಿಸಬಲ್ಲದು. ಅನೇಕರಿಗೆ ಉದ್ಯೋಗ ಬದಲಾವಣೆ ಯೋಗ ಕೂಡ ಈ ಶನಿ ದೃಷ್ಟಿಯಿಂದ ಬರಬಹುದು. ಕೆಲವರಿಗೆ ಕೆಲಸದ ಜಾಗದಲ್ಲಿ ಘರ್ಷಣೆಗಳು ಉಂಟಾಗುವಂಥದ್ದು ಮತ್ತು ಕೆಲವರಿಗೆ ಅವರವರ ಜಾತಕವನ್ನು ಅವಲಂಬಿಸಿ ಅಲ್ಲಿ ಒಂದಿಷ್ಟು ನಿಮ್ಮ ವಿರುದ್ಧ ಪಿತೂರಿ ನಡೀತಕ್ಕಂಥ ಯೋಗಗಳು ಕೂಡ ಈ ಭಾದ್ರಪದ ಮಾಸದಲ್ಲಿ ಬರ್ಬೋದು. ಗಣಪತಿಯ ಪ್ರಾರ್ಥನೆಯನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ ಮತ್ತು ನಿಮ್ಮ ಜಾತಕಕ್ಕೆ ಅನುಸಾರವಾಗಿ ಯಾವ ಆರಾಧನೆಯನ್ನು ಮಾಡಿದ್ರೆ ಇಂತಹ ಕೆಟ್ಟ ಫಲದಿಂದ ನೀವು ದೂರ ಬರೋದಕ್ಕೆ ಸಾಧ್ಯ ಎಂಬುದು ನಿಮ್ಮ ಜಾತಕ ನಿರ್ಧಾರ ಮಾಡುತ್ತೆ. ಹಾಗೆ ಈ ಒಂದು ರಾಶಿಯಿಂದ ತೃತೀಯದಲ್ಲಿ ಉಂಟಾಗ್ತಕ್ಕಂತಹ ರಾಹು ಚಂದ್ರ ಯುತಿ ಹುಣ್ಣಿಮೆಯಂದು ಯಾವ ಪೌರ್ಣಿಮೆ ಪೂರ್ವಭದ್ರ ನಕ್ಷತ್ರದಲ್ಲಿ ಉಂಟಾಗಿ ಕುಂಭರಾಶಿಯಲ್ಲಿ ಆಗುವಂತಹ ಈ ಒಂದು ಪೌರ್ಣಿಮೆಯು ಪೂರ್ವಭದ್ರ ನಕ್ಷತ್ರದಲ್ಲಿ ಆಗುವುದರಿಂದ ಭಾದ್ರಪದ ಮಾಸವಾಗಿ ಪರಿಗಣಿಸಿ ರಾಹು ಚಂದ್ರನ ಯುತಿ ಎನ್ನುವಂಥದ್ದು ಅಷ್ಟಮದ ಅಧಿಪತಿಯಾದ ಚಂದ್ರನು ಈ ಒಂದು ಹುಣ್ಣಿಮೆಯ ದಿವಸ ರಾಹು ಯುತಿಯನ್ನು ಅಮಾವಾಸ್ಯೆಯ ದಿವಸ ಈ ಕನ್ಯಾ ರಾಶಿಯನ್ನು ದಶಮಕ್ಕೆ ಭಾಗ್ಯದಿಂದ ಪ್ರವೇಶ ಮಾಡುವಂಥದ್ದು. ಅಮಾವಾಸ್ಯೆ ಸಮೀಪ ಬಂದಾಗ ನಿಮಗೆ ಅನೇಕ ರೀತಿಯಾದ ಒಳ್ಳೆಯ ಫಲಗಳು ತಾಯಿಯ ಆಶೀರ್ವಾದದಿಂದ ಲಭ್ಯವಾಗುವ ಎಲ್ಲ ಲಕ್ಷಣಗಳು ಕೂಡ ಇಲ್ಲಿ ಧನುರಾಶಿಯವರಿಗೆ ಕಂಡುಬರುತ್ತೆ. ಹೀಗೆ ಅನೇಕ ಫಲಗಳಿದೆ. ರಾಹು ಮತ್ತು ಚಂದ್ರನ ಯುತಿ ಸಾಧನಾ ಯೋಗ, ಅನೇಕ ಮಾತುಕತೆಗಳಲ್ಲಿ ಯಶಸ್ಸು, ಹಾಗೆ ಗೊಂದಲ ಎರಡೂ ಸೃಷ್ಟಿಯಾಗುವುದು ನಿಮ್ಮ ಜಾತಕದ ಯೋಗ ಮತ್ತು ನಿಮ್ಮ ಕರ್ಮ ಫಲಗಳ ಮೇಲೆ ಆಧಾರವಾಗಿರುತ್ತೆ. ಇನ್ನು ಚತುರ್ಥದಲ್ಲಿರುವ ಶನೈಶ್ಚರನು ಚತುರ್ಥಾಧಿಪತಿಯು ಸಪ್ತಮದಲ್ಲಿರುವುದರಿಂದ ಅತ್ಯುತ್ತಮವಾದ ಶನಿ ಮತ್ತು ಗುರುವಿನ ಪೂರ್ವಜನ್ಮದ ಪುಣ್ಯಾಂಶವನ್ನು ಪಡೆಯುವ ಮೂಲಕವಾಗಿ ಗುರು ಹಿರಿಯರ ಉತ್ತಮ ಮಾರ್ಗದರ್ಶನವೂ ಕೂಡ ಲಭ್ಯವಾಗಿ ನಿಮ್ಮ ಜೀವನ ಹಸನಾಗುವಂತಹ ಮಹಾಯೋಗ ಈ ಒಂದು ಭಾದ್ರಪದ ಮಾಸದಲ್ಲಿ ಗುರು ಮತ್ತು ಶನೈಶ್ಚರನ ಒಂದು ಅದ್ಭುತವಾದ ಯೋಗದಿಂದ ಉಂಟಾಗುವುದು. ಆದ್ದರಿಂದ ಈ ನಿರಂತರ ಗುರು ಆರಾಧನೆ, ಪಿತೃವರ್ಗ ಮಾತೃವರ್ಗದ ಆಶೀರ್ವಾದ ಬಲ ನಿಮ್ಮನ್ನು ಕಾಪಾಡುವ ಎಲ್ಲ ಯೋಗಗಳು ಕೂಡ ಇಲ್ಲಿ ಕಂಡು ಬರ್ತದೆ. ಪಂಚಮಾಧಿಪತಿಯಾದ ಕುಜನ್ನು 10ನೇ ಮನೆಯಿಂದ 11ನೇ ಮನೆಗೂ ಕೂಡ ಬರ್ತಾ ಇರುವಂಥದ್ದು ಮತ್ತು ವ್ಯಯಾಧಿಪತಿಯು ಕೂಡ 11ರಲ್ಲಿ ಗೋಚರವಾಗ್ತಾ ಇರ್ತಕ್ಕಂಥದ್ದು. ಈ ಕುಜನು ಕೃಷ್ಣ ಪಕ್ಷದ ಷಷ್ಠಿ ಎಂದು ಈ ತುಲಾ ಸಂಕ್ರಮಣವನ್ನು ಮಾಡುವುದರಿಂದ ಅತ್ಯಂತ ಲಾಭವನ್ನು, ಅತ್ಯುತ್ತಮವಾದ ಉದ್ಯೋಗ ಯೋಗವನ್ನು, ಉದ್ಯೋಗದ ಬದಲಾವಣೆಯಾಗುವ ಯೋಗವನ್ನು ಕೂಡ ಸೂಚಿಸಿದರೂ ಕೂಡ ಅತ್ಯುತ್ತಮವಾದ ಫಲಗಳು ಕೂಡ ಇರ್ತದೆ. ಉದ್ಯೋಗವನ್ನು ಬದಲಾಯಿಸುವಾಗ ಚಿಂತನೆ ಮಾಡಿ ಚಿಂತಿಸಿ ಬದಲಾಯಿಸುವುದು ಅತ್ಯುತ್ತಮ ಯೋಗ ಗುರುವಿನಿಂದ ಕೂಡ ನಿಮಗೆ ಲಭ್ಯವಾಗುವುದರಿಂದ ನಿಮ್ಮ ನಿರ್ಧಾರಗಳಲ್ಲಿ ಪೂರ್ವಜನ್ಮದ ಪುಣ್ಯಾಂಶದಿಂದ ಉತ್ತಮರ ಮಾರ್ಗದರ್ಶನದಿಂದ ಅವಕಾಶಗಳು ಲಭ್ಯವಾಗ್ತವೆ. ಉತ್ತಮ ಅವಕಾಶಗಳು ಈ ಒಂದು ಧನಾತ್ಮಕ ಚಿಂತನೆ, ಗುರು ಹಿರಿಯರ ಮಾರ್ಗದರ್ಶನ ಇತ್ಯಾದಿಗಳಿಂದ ಗುರುಗ್ರಹದ ಒಂದು ಪ್ರಭಾವದಿಂದ ಉಂಟಾಗುತ್ತೆ. ಆ ದೈವ ಬಲ ನಿಮ್ಮನ್ನು ಈ ಬಾರಿ ಭಾದ್ರಪದ ಮಾಸದಲ್ಲಿ ಯಾವ ಕಾರಣಕ್ಕೂ ಕೈ ಬಿಡುವುದಿಲ್ಲ. ಕೈ ಬಿಡುವ ಹಾಗೆ ನೀವು ನಡೆದುಕೊಳ್ಳಬೇಡಿ, ಕೇವಲ ಧನಾತ್ಮಕವಾಗಿ ಚಿಂತನೆಯನ್ನು ಮಾಡಿ. ಹಾಗೆ ಇನ್ನು ಷಷ್ಠಾಧಿಪತಿಯಾದಂತಹ ಶುಕ್ರ ನಿಮಗೆ ಏಕಾದಶಾಧಿಪತಿಯಾಗಿ ಅಷ್ಟಮದಲ್ಲಿ ಇರುವಂತಹ ಶುಕ್ರನಾಗ್ತಾನೆ. ಅಷ್ಟಮ ಶುಕ್ರ ಅತ್ಯುತ್ತಮವಾದ ಫಲವನ್ನೇ ನಿಮಗೆ ನೀಡ್ತಾನೆ ಹೊರತು ಕೆಟ್ಟ ಫಲವನ್ನು ಖಂಡಿತ ನೀಡುವುದಿಲ್ಲ. ಅಷ್ಟಮದಲ್ಲಿರುವ ಶುಕ್ರನಿಂದಾಗಿ ಅಷ್ಟಸಿದ್ಧಿ, ಅಷ್ಟವಸು ಇತ್ಯಾದಿ ಅಧ್ಯಾತ್ಮ ಯೋಗದಲ್ಲೂ ಕೂಡ ಆ ನಿಮ್ಮ ಕೌಶಲ್ಯಕ್ಕೆ ಅತ್ಯುತ್ತಮವಾದ ಪರಿಪೂರ್ಣತೆಯನ್ನು ತುಂಬುವಂತಹ ಕೆಲಸವನ್ನು ಈ ಶುಕ್ರ ಮಾಡ್ತಾನೆ. ಅಂತಹ ಪರಿಪೂರ್ಣತೆ ನಿಮ್ಮ ಕೌಶಲ್ಯಕ್ಕೆ ಬರಲಿ. ಅದೇ ರೀತಿಯಾಗಿ ಆ ಒಂದು ಪರಿಪೂರ್ಣತೆಯಿಂದಾಗಿ ನಿಮ್ಮ ಜೀವನದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಕೂಡ ಮಾಡಲಿಕ್ಕೆ ಶುಕ್ರ ಈ ಭಾದ್ರಪದ ಮಾಸದಲ್ಲಿ ಆ ಅಷ್ಟಮದಿಂದ ಭಾಗ್ಯಕ್ಕೂ ಕೂಡ ಒಂದು ಉತ್ತಮವಾದ ಯೋಗವನ್ನು ಕೊಡ್ತಾನೆ. ಹಾಗೆ ಕೇತು ಕೂಡ ಶುಕ್ರನ ಯುತಿಯನ್ನು ಹೊಂದಿದ ಕೆಲವಷ್ಟು ವಿಘ್ನಗಳು ಕೂಡ ಉಂಟಾಗ್ತದೆ. ಈ ವಿಘ್ನಗಳ ನಿವಾರಣೆಗೆ ಮಹಾಗಣಪತಿ ಭಾದ್ರಪದ ಮಾಸದಲ್ಲಿ ರಾಜನಾಗಿ ಕುಳಿತಿದ್ದಾನೆ. ಅವನ ಆರಾಧನೆಯನ್ನು ಮಾಡಿ ಆರಾಧನೆಯ ಕ್ರಮ ನಿಮ್ಮ ಜಾತಕಕ್ಕೆ ತಕ್ಕಂತೆ ಬದಲಾಗ್ತದೆ. ಹಾಗೆ ಅದನ್ನು ಮತ್ತೆ ಈ ವಿಡಿಯೋದ ಕೊನೆಯಲ್ಲಿ ತಪ್ಪದೆ ನೋಡಿ. ಇನ್ನು ನಾವು ಈಗ ಗಮನಿಸುವಂತೆ ಈಗ ಭಾಗ್ಯದ ಅಧಿಪತಿ ರವಿ ಭಾಗ್ಯದಲ್ಲಿಯೇ ಇರುವಂಥದ್ದು. ಕೇತು ಯುತಿ ಹೊಂದಿದ್ದರಿಂದ ಗಣಪತಿಯನ್ನು ಬಿಡಲಿಕ್ಕೆ ಆಗ್ತಾ ಇಲ್ಲ. ಅದೇ ರೀತಿಯಾಗಿ ಕೇತು ದೋಷಕ್ಕೆ ಗಣಪತಿಯ ಆರಾಧನೆ ಮಾತ್ರ ಸೂಕ್ತವಾದ ಪರಿಹಾರ ಕೂಡ ಆಗ್ತದೆ. ಪರಿಹಾರ ಎಂಬುವಂಥದ್ದು ಹೇಗೆ ಎನ್ನುವುದಂತ ಈ ವಿಡಿಯೋದ ಕೊನೆಯಲ್ಲಿ ಖಂಡಿತವಾಗಿ ನೋಡಿ. ಈ ಒಂದು ಭಾಗ್ಯದ ಅಧಿಪತಿಯು ದಶಮಕ್ಕೆ ಬರುವುದು ನಿಮ್ಮ ಉದ್ಯೋಗದ ಮತ್ತು ವೃತ್ತಿಯಲ್ಲಿ ನಿಮ್ಮ ಕರ್ಮಸ್ಥಾನದಲ್ಲಿ ಅತ್ಯಂತ ಪುಣ್ಯ ಕರ್ಮಗಳನ್ನು ಮಾಡುವ ಆಯು ಮಹಾಯೋಗವನ್ನು ನಿಮ್ಮ ಪಿತೃವರ್ಗದಿಂದ ಪಿತೃಗಳೆಲ್ಲ ಮಾಡಿದ ಮಹಾಪುಣ್ಯವನ್ನು ನೀವು ಕೂಡ ಮಾಡುವ ಯೋಗವನ್ನು ಪಡಿತಾ ಇದ್ದೀರಿ. ಪಿತೃವರ್ಗದ ಆಶೀರ್ವಾದ ಮೂಲಕ
ನಿಮ್ಮ ಪಿತೃವರ್ಗವು, ನಿಮ್ಮ ತಂದೆ, ಅವರ ತಂದೆ ಇತ್ಯಾದಿಗಳು ತಮ್ಮ ಕುಟುಂಬ ಯಾವ ರೀತಿಯಾದಂಥ ಒಂದು ಉತ್ತಮ ಪರಂಪರೆಯಲ್ಲಿ ಬಂದಿದೆ, ಆ ಉತ್ತಮ ಪರಂಪರೆಯನ್ನು ಉಳಿಸಿಕೊಳ್ಳುವ ಯೋಗವನ್ನು ಮತ್ತು ಅದೇ ರೀತಿಯಾದ ಸಾಧನಾ ಯೋಗವನ್ನು ಸಮಾಜಕ್ಕೆ ಯಾವ ರೀತಿಯಾದ ಕೊಡುಗೆಯನ್ನು ನಿಮ್ಮ ಪೂರ್ವಜರು ನೀಡಿದ್ರು ಅಂತಹ ಮಹಾ ಕೊಡುಗೆಯನ್ನು ನೀವು ಕೂಡ ಕೊಡುವಂತೆ, ಅನೇಕ ತಲೆಮಾರುಗಳವರೆಗೆ ನಿಮ್ಮ ಹೆಜ್ಜೆ ಮೂಡುವಂತೆ, ಇದು ಮುಖ್ಯವಾದದ್ದು ಜೀವನ ಸಾರ್ಥಕ್ಯತೆಗೆ. ಅಂತಹ ಒಂದು ಅದ್ಭುತ ಯೋಗವನ್ನು ರವಿ ಮತ್ತು ಬುಧನಿಂದ ನೀವು ಪಡೆಯುವಂಥ ಮಹಾಯೋಗ ಇದೆ. ಹಾಗಾಗಿ ಬುಧನ ಮನೆಯಲ್ಲಿಯೇ ಬುಧ ದಶಮಕ್ಕೆ ಬರ್ತಾ ಇರುವುದು ಇದು ಅತ್ಯುತ್ತಮ ಅವಕಾಶಗಳನ್ನು ಕೂಡ ಮಾಡ್ತಾ ಇದ್ದಾನೆ. ಹಾಗಾಗಿ ನಿಮ್ಮ ಜ್ಞಾನದ ಅಧಿಪತಿಯಂತಹ ಕುಜ ಕೂಡ ಅಲ್ಲಿಯೇ ಕುಳಿತುಕೊಂಡಿದ್ದರಿಂದ ಪೂರ್ವಜರಿಂದ ಬರ್ತಕ್ಕಂತಹ ಯಾವ ಆಸ್ತಿ ಬಂಗಾರ ಮತ್ತು ಆ ಪೂರ್ವಜರ ಮಾಡಿದಂತಹ ಮಹಾ ಸಾಮಾಜಿಕ ಕಾರ್ಯ ಇತ್ಯಾದಿಗಳಲ್ಲಿ ಯಾವ ಹೆಸರಾಗಿ ಸಮಾಜಕ್ಕೆ ಒಳಿತಾಗಿ 4 ಜನರಿಗೆ ಮಾರ್ಗದರ್ಶನ ಮಾಡಿದ್ರು ಅಂತಹ ಅತ್ಯುತ್ತಮವಾದಂತಹ ಯೋಗವನ್ನು ನೀವು ಪಡಿತಾ ಇದ್ದೀರಿ. ಭಾದ್ರಪದ ಮಾಸದಲ್ಲಿ ಖಂಡಿತವಾಗಿ ನಿಮ್ಮಿಂದ ನಿಮ್ಮ ಕುಟುಂಬ ಒಂದೇ ಅಲ್ಲದೆ ನಿಮ್ಮ ಸಮಾಜ ಕೂಡ ಉದ್ಧಾರ ಆಗುವಂಥ ಮಹಾಯೋಗ ನಿಮ್ಮಿಂದ ಉಂಟಾಗಲಿ. ಅದೇ ರೀತಿಯಾಗಿ ಈ ಒಂದು ಧನುರಾಶಿಯವರಿಗೆ ಏಕಾದಶ ಅಧಿಪತಿಯಾದ ಶುಕ್ರ ಅಷ್ಟಮ ಮತ್ತು ಭಾಗ್ಯದಲ್ಲಿ ಬಂದಿರುವುದು ಅತ್ಯುತ್ತಮ ಫಲವೇ ಆಗಿದೆ. ದ್ವಾದಶಾಧಿಪತಿ ಏಕಾದಶದಲ್ಲಿ ಇರುವಂಥದ್ದು ಕೂಡ ನಿಮಗೆ ಕಳೆದು ಹೋದಂತಹ ಅದೆಷ್ಟೋ ಸಮಯಗಳು ಪುನಃ ಲಭ್ಯವಾಗುವುದಿಲ್ಲವಾದರೂ ಆ ಸಮಯದಲ್ಲಿ ಮಾಡಬೇಕಾದ ಸಾಧನೆ ಮಾಡದೇ ಇದ್ದರೆ ಈ ಸಂದರ್ಭದಲ್ಲಿ ಅದನ್ನು ತೂಗಿಸಿಕೊಳ್ಳುವ ಯೋಗ. ಎಲ್ಲರೂ ಹಣಕಾಸನ್ನು ಕಳ್ಕೊಂಡಿದ್ದರೆ ಅದನ್ನು ಮತ್ತೆ ಪುನರಾವರ್ತಿಸಿ ಅದನ್ನು ದ್ವಿಗುಣವಾದಂಥ ಲಾಭ ಮಾಡುವ ಯೋಗ ಇತ್ಯಾದಿಗಳು ಈ ರಾಶಿಯವರಿಗೆ ಖಂಡಿತವಾಗಿಯೂ ಉಂಟಾಗಲಿ ಎಂಬುದಾಗಿ ನಾವು ಆತ್ಮೀಯವಾಗಿ ಹಾರೈಸ್ತೇವೆ. ನಿಮ್ಮ ಜೀವನ ಆ ಒಂದು ಗುರುಮಯವಾಗಿ ಸತ್ಯದ ನೆಲೆಯಾಗಿ ಸತ್ಯ ಏವ ಪರಮೋ ಧರ್ಮ ಎನ್ನುವಂತೆ ಧರ್ಮ ರಕ್ಷಕರಾಗಿ ನೀವು ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಸಮಾಜಕ್ಕೂ ಅತ್ಯಂತ ಪ್ರತಿಭಾನ್ವಿತ ವ್ಯಕ್ತಿಗಳಾಗಿ ಆ ಭಾರತೀಯರಾಗಿ ಅತ್ಯುತ್ತಮವಾದಂತಹ ಸಾಧನೆಯನ್ನು ಜಗತ್ತಿನಾದ್ಯಂತ ಮಾಡುವಂತಹ ಮಹಾಯೋಗವನ್ನು ನೀವು ಪಡೆಯಿರಿ. ಮತ್ತು ಈ ಒಂದು ಆರಾಧನೆ ಮತ್ತು ಸಮಾಧಾನ ನೋಡೋಣ ಬನ್ನ. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಮೊದಲನೇದಾಗಿ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರಾ ಮತ್ತು ಕಾಮೆಂಟ್ಗಳನ್ನು ಮಾಡಿದಿರಾ, ಶೇರ್ ಮಾಡಿದಿರಾ, ಆ ಮೂಲಕವಾಗಿ ಈ ಒಂದು ವಿಡಿಯೋಗಳನ್ನು ಸಮಾಜದಲ್ಲಿ ಹರಡುವ ಮೂಲಕ ಅವರಲ್ಲಿ ಆತ್ಮಸ್ಥೈರ್ಯ ಮತ್ತು ಮನೋಬಲವನ್ನು ವೃದ್ಧಿಸುವಲ್ಲಿ ಮಹಾಯೋಗವನ್ನು ಕಲ್ಪಿಸಿಕೊಟ್ಟಿದ್ದೀರಾ. ಅಂಥವರೆಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದಗಳು. ನಿಮ್ಮ ನಡೆ ನಿಮ್ಮ ಪ್ರಗತಿಯತ್ತ, ಆ ನಡೆಯಲ್ಲಿ ಈ ಮೊಬೈಲಿಂದ ಬರುವಂತಹ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡುವುದರ ಮೂಲಕವಾಗಿ ಕೂಡ ಆ ಒಂದು ಉತ್ತಮ ಪ್ರಗತಿಯ ಹೆಜ್ಜೆ ನಿಮ್ಮದಾಗಲಿ. ಅದೇ ರೀತಿಯಾಗಿ ನಮ್ಮ ಮಾತುಗಳು ಅದೆಷ್ಟೊಂದು ಸಂಸ್ಕಾರಯುಕ್ತವಾಗಿರ್ತವೆ. ವ್ಯಂಗ್ಯ, ಕುಹಕ ಮತ್ತು ದುರುದ್ದೇಶ, ಹೊಟ್ಟೆ ಕಿಚ್ಚು ಇತ್ಯಾದಿಗಳಿಂದಿಲ್ಲದ ಅದ್ಭುತವಾದಂತಹ ಉತ್ತಮ ಬುದ್ಧಿಶಕ್ತಿಯ ಯೋಗವುಳ್ಳಂತಹ ಮಾತುಗಳ ಪದಪುಂಜಗಳೇನಿದ್ದಾವೆ, ನಿಮ್ಮ ಕಾಮೆಂಟ್ ಪಟುಗಳಿರ್ಬೋದು ಅಥವಾ ಯಾರೇ ಇರ್ಬೋದು, ಕಾಮೆಂಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಎಲ್ಲ ರೀತಿಯ ಕಾಮೆಂಟಿಗೆ ಸ್ವಾಗತ. ಆ ಎಲ್ಲರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ನಾವು ಮಾಡಿದ ಕಮೆಂಟ್ಗಳಿರ್ಬೋದು, ನಾವು ಆಡುವ ಮಾತುಗಳಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಜ್ಞಾನ ಮಟ್ಟವನ್ನು, ಸಂಸ್ಕಾರ ಮಟ್ಟವನ್ನು, ಅಭಿವೃದ್ಧಿಯ ಪಥವನ್ನು ಎಲ್ಲವನ್ನು ನಿರ್ದೇಶನ ಮಾಡ್ತಕ್ಕಂಥದ್ದಾಗಿರುತ್ತೆ. ನಮ್ಮ ನಿರಂತರ ಅಭಿವೃದ್ಧಿಗಾಗಿ, ನಿಮ್ಮೆಲ್ಲರ ನಿರಂತರ ಅಭಿವೃದ್ಧಿಗಾಗಿ ಇಂತಹ ಉತ್ತಮ ಸಲಹೆ ಇರುವಂತಹ ವಿಡಿಯೋಗಳನ್ನು ಖಂಡಿತವಾಗಿಯೂ ಕೇವಲ ನನ್ನ ವಿಡಿಯೋ ಅಂತಲ್ಲ, ಕೆಲವರಿಗೆ ದೃಷ್ಟಿಭೇದ, ಏನು ಮಾಡಲಿಕ್ಕಾಗತ್ತೆ, ದೇವಸ್ಥಾನಕ್ಕೆ ಹೋದರೆ ಕಲ್ಲು ಮಾತ್ರ ಕಾಣುತ್ತೆ ಕೆಲವರಿಗೆ ದೇವರು ಕಾಣುತ್ತೆ. ಹಾಗೆಯೇ ಕೆಲವರಿಗೆ ನಾವು ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಅಂತ ತಕ್ಷಣ ಏನು ಅನಿಸುತ್ತೆ ಅಂದರೆ ಇವ್ರಿಗೆ ದುಡ್ಡು ಬರ್ತದೆ ಅಂತ ಅನಿಸುವಂಥ ಸಾಧ್ಯತೆ ಇದೆ. ಹಾಗೆ ಕಾಮೆಂಟ್ ಮಾಡಿದವರು ಕೂಡ ಇದ್ದಾರೆ, ಯಾಕೆಂದರೆ ಅವರು ವ್ಯಾಪಾರಿ ದೃಷ್ಟಿಯಿಂದ ನೋಡುವವರು. ಧನಾತ್ಮಕ ಚಿಂತನೆಯನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಇದೊಂದು ಸದಾವಕಾಶ ನಾನು ನಿಮಗೆ ಕೊಟ್ಟಿದ್ದೇವೆ. ಸಬ್ಸ್ಕ್ರೈಬ್ ಮಾಡುವ ಮೂಲಕವಾಗಿ ನಿಮಗೆ ಅತಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಎಲ್ಲ ವಿಡಿಯೋಗಳು ಲಭ್ಯವಾಗ್ತವೆ. ಅದಕ್ಕೇನು ಖರ್ಚಿರೋದಿಲ್ಲ. ಆದರೆ ನೀವು ಇದನ್ನು ಮಾಡೋದ್ರಿಂದ ನಮ್ಮ ಎಲ್ಲ ವಿಡಿಯೋಗಳು ಲಭ್ಯವಾಗುವುದರಿಂದ ನಿಮಗೊಂದಿಷ್ಟು ಅವಕಾಶಗಳು ಮತ್ತು ಅವರಿಗೆ ಆ ವಿಡಿಯೋಗಳನ್ನು ಕಳಿಸಿ ಅವರ ಮನೋಬಲವನ್ನು ಹೆಚ್ಚಿಸುವಂತಹ, ಸಮಾಜದಲ್ಲಿ ಸೌಖ್ಯ ಮೂಡುವಂತಹ ಒಂದು ವ್ಯವಸ್ಥೆಗೆ ನೀವು ಕಾರಣಕರ್ತರಾಗ್ತೀರಾ. ಹಾಗೆ ಈಗ ಸಮಾಧಾನ ಮತ್ತು ಈ ಒಂದು ಪರಿಹಾರ, ಕೆಲವರು ಹೇಳಿದ್ರು ಪರಿಹಾರಗಳನ್ನು ಅಲ್ಲಿ ಹೇಳಿ ಅಂತ. ಹೌದು, ಪರಿಹಾರವನ್ನು ಹೇಳೋದು ಸೂಕ್ತವಲ್ವೇ? ಜ್ಯೋತಿಷ್ಯದಲ್ಲಿ ಜ್ಯೋತಿಷ್ಯ ಒಂದು ಬೆಳಕು. ಜ್ಯೋತಿಷ್ಯ ಅಂದರೆ ಬೆಳಕು. ಜೀವನದಲ್ಲಿ ಬೆಳಕು ಸಿಗಲಿಕ್ಕೆ ಯಾವ್ಯಾವ ಪರಿಹಾರ ಎಲ್ಲ ಬೇಕೋ ಅದೆಲ್ಲ ಮಾಡಲೇಬೇಕು. ಮೊಟ್ಟ ಮೊದಲನೇದಾಗಿ ಯಾವುದೋ ವಸ್ತುವಿನಿಂದ ಪರಿಹಾರ ಸಿಗುವುದಿಲ್ಲ, ಪೂಜೆಯಿಂದ ದೈವ ಬಲ ಸಿಗತ್ತೆ. ಆ ಒಂದು ಪೂಜೆಯನ್ನು ನಿರ್ಧಾರ ಮಾಡುವುದು ಕೇವಲ ರಾಶಿಯ ಫಲದಲ್ಲಿ ಖಂಡಿತ ಸಾಧ್ಯ ಇಲ್ಲ, 100ಕ್ಕೆ 200ರಷ್ಟು ಸಾಧ್ಯ ಇಲ್ಲ. ಹಾಗಾಗಿ
ನಿಮ್ಮ ಜಾತಕ ಪರಿಶೀಲನೆ ಮಾಡಿ ನಿಮ್ಮ ಸಮಯಕ್ಕೆ ತಕ್ಕಂತೆ ಇರುವಂತಹ ಗೋಚಾರ ಫಲವನ್ನು ಗ್ರಹಿಸಿ ಈಗಿನ ಸ್ಥಿತಿಗತಿಗಳಿಗೆ ಪ್ರಶ್ನೆ ಮಾರ್ಗವನ್ನು ಅನುಸರಿಸಿ ಅಂತಹ ಕಷ್ಟಗಳಿದ್ದಲ್ಲಿ ಮಾತ್ರ ಪೂಜೆಯನ್ನು ಯಥಾಕ್ರಮವಾಗಿ ನಿಮ್ಮ ಜಾತಕಕ್ಕೆ ತಕ್ಕಂತೆ ಸಂಕಲ್ಪ ಮಾಡಿ ಮಾಡುವ ಅನಿವಾರ್ಯತೆಗಳು ಮಾತ್ರ ಇರ್ತವೆ. ಹಾಗೆಯೇ ಆ ಒಂದು ಪರಿಹಾರವನ್ನು ಅನೇಕ ವಿಧದಲ್ಲಿ ಮಾಡಿಕೊಳ್ಳುವಂತಹ ಯೋಗ ಹೇಗಿರ್ತದೆ ಅಂತಂದರೆ, ಯಾವ ರೀತಿಯ ದೋಷಗಳು ಯಾವ ವ್ಯಕ್ತಿಗಿದೆ, ಅದು ಯಾವ ಗ್ರಹಕ್ಕೆ, ಉದಾಹರಣೆಗೆ ನನ್ನ ಮಗನಿಗೆ ತುಂಬ ಸಿಟ್ಟು ಬರ್ತದೆ, ಓದೋದಿಲ್ಲ, ಏಕಾಗ್ರತೆ ಇಲ್ಲ, ಎಲ್ಲ ಒಂದೊಂದು ಗ್ರಹದ ಸ್ಥಿತಿಗತಿಗಳ ಅಂಶಗಳನ್ನು ಹೇಳುವಂಥ ವ್ಯವಸ್ಥೆ. ರಾಹುವಿನಿಂದ ಚಾಂಚಲ್ಯತೆ, ಒಂದು ಕಡೆ ಕೂತಲ್ಲಿ ಕೂರೋದಿಲ್ಲ, ಹಠವನ್ನು ಮಾಡ್ತಾನೆ ರಾಹು, ಅತಿಯಾಗಿ ಸಿಟ್ಟನ್ನು ಮಾಡ್ತಾನೆ ಮುಂಗೋಪ ಮಾಡ್ತಾನೆ ಕುಜ. ಅದನ್ನು ಕಡಿಮೆ ಮಾಡಲಿಕ್ಕೆ ದೈವ ಬಲಕ್ಕಾಗಿ ಅವನ ಸಮಯಾದಿಗಳನ್ನು ಪರಿಶೀಲನೆ ಮಾಡಿಕೊಳ್ಳುವುದಲ್ಲದೆ ಯಾವ ವ್ಯಕ್ತಿಗೆ ಯಾವ ರೀತಿಯ ಆರಾಧನೆಯ ಅಗತ್ಯ ಇದೆ ಎನ್ನುವುದನ್ನು ನಿರ್ಧಾರ ಮಾಡುವುದು ಇದು ಜಾತಕ. ಇದೊಂದು ದೊಡ್ಡ ವಿಜ್ಞಾನ. ಈ ಒಂದು ಜ್ಯೋತಿಷ ಶಾಸ್ತ್ರ ಭೌಗೋಳಿಕವಾಗಿಯೂ ಭೌಗೋಳಿಕ ಕೌತುಕವನ್ನು ಹೇಳುವುದರ ಜೊತೆಗೆ ಅದು ಅತಿ ದೊಡ್ಡ ವಿಜ್ಞಾನ ಕೂಡ ಹೌದು. ನಮ್ಮ ದೇಹವೂ ಕೂಡ ಒಂದು ವಿಶೇಷವಾದ ವಿಜ್ಞಾನದಿಂದ ಸೃಷ್ಟಿಯಾಗಿದೆ. ಅದಕ್ಕೆ ತಕ್ಕಂತಹ ವ್ಯವಸ್ಥೆಯನ್ನೇ ಜಾತಕದ ಮೂಲಕ ತೋರಿಸುವಂಥದ್ದು. ದೇಹದಲ್ಲಿಯ ರೋಗ, ನಮಗೆ ಸಿಗುವ ಯೋಗ, ನಾವು ಅನುಭವಿಸುವ ಭೋಗ ಎಲ್ಲವನ್ನೂ ಕೂಡ ಹೇಳುವುದೇ ಈ ಒಂದು ಜಾತಕದ ವ್ಯವಸ್ಥೆ. ಆ ಯೋಗ ರೋಗ ಭೋಗಗಳನ್ನು ಪರಿಶೀಲಿಸುವುದು ನಿಮ್ಮ ಜಾತಕಗಳಲ್ಲಿ ಸತ್ವ ರಜತಮೋ ಗುಣಗಳನ್ನು ಆಧರಿಸಿ. ಹಾಗಾಗಿ ನಿಮ್ಮಲ್ಲಿ ಸತ್ವಗುಣ ಹೆಚ್ಚಾಗಬೇಕು, ರಜಗುಣ ಹೆಚ್ಚಾಗಬೇಕು, ತಮೋಗುಣ ಹೆಚ್ಚಾಗಬೇಕು ಅನ್ನೋದಕ್ಕೆ ಸತ್ವಗುಣ ಹೆಚ್ಚಾಗಬೇಕು, ಅದೇ ಅತಿ ಮುಖ್ಯ ಎನ್ನುವುದು ಸ್ಪಷ್ಟವಾಗಿ ಗೋಚರವಾಗುವ ಎಲ್ಲರಿಗೂ ಬೇಕಾದ ಅನಿವಾರ್ಯತೆ. ಆ ಸತ್ವಗುಣದ ಆಧಿಕ್ಯತೆಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಆರಾಧನೆಯ ಅಗತ್ಯ ಖಂಡಿತವಾಗಿರುತ್ತೆ. ಅದು ಜಾತಕದ ಮೂಲಕ ನಿರ್ಧಾರ ಮಾಡಿ ಆ ಆರಾಧನೆಯನ್ನು ಯಾವ ಕ್ರಮದಲ್ಲಿ ಮಾಡಬೇಕು ಎನ್ನುವುದು ಈ ಜಾತಕ ಅತ್ಯಂತ ಸ್ಪಷ್ಟವಾಗಿ ನಿರ್ದೇಶನ ಕೊಡ್ತದೆ. ಅದೇ ರೀತಿಯಾಗಿ ಜಾತಕದ ಮೂಲಕ ಔಷಧೋಪಚಾರಗಳಿಗೂ ಕೂಡ ವೀರಸಿಂಹಾವಲೋಕನ ಗ್ರಂಥ ಅತ್ಯಂತ ಉತ್ತಮವಾಗಿ ವಿವರಿಸಿದೆ. ಚರಕ ಶುಶ್ರುತೆ ಎಲ್ಲ ನಮ್ಮ ಭಾರತೀಯ ಪರಂಪರೆಯ ಯಾವ ಆಯುರ್ವೇದ ಗ್ರಂಥಗಳು ಅತ್ಯುತ್ತಮವಾಗಿ ತೋರಿಸಿದ್ದಾರೆ. ಹಾಗಾಗಿ ಅದನ್ನು ನಾವು ಅನುಸರಿಸುವುದಕ್ಕಾಗಿ ನಮಗೆ ಯೋಗ ಕೂಡ ಬೇಕಾಗತ್ತೆ. ಅದನ್ನು ನಾವು ಅನುಭವಿಸೋಣ, ಒಳ್ಳೆಯ ಯೋಗವನ್ನು. ಇದು ಪರಿಹಾರದ ಚಿಂತನೆ. ಆದರೆ ಸಮಾಧಾನ, ಎಲ್ಲರಿಗೂ ಬೇಕಾಗಿದ್ದು ಸಮಾಧಾನ. ಪರಿಹಾರದಿಂದಲೇ ಸಮಾಧಾನವೇ ಅಥವಾ ಪರಿಹಾರ ಹೇಳಿದರೆ ಸಮಾಧಾನವೇ? ಅನೇಕ ಪ್ರಶ್ನೆಗಳಿವೆ ಇದರಲ್ಲಿ. ಸಮಾಧಾನ ಹಣಕಾಸು ಇದ್ದರೂ ಕೂಡ ಹಣ ಬೇಕಷ್ಟಿದೆ ಸ್ವಾಮಿ, ಮನಸ್ಸಿಗೆ ಮಾತ್ರ ನೆಮ್ಮದಿ ಇಲ್ಲ, ಏನು ಮಾಡೋದು ಅಂತ ಜ್ಯೋತಿಷಕ್ಕೆ ಬರ್ತಾರೆ. ಕೆಲವರು ಏನು ಮಾಡಿದ್ರೂ ಕೈ ಹತ್ತಾ ಇಲ್ಲ ಸ್ವಾಮಿ, ನೆಮ್ಮದಿನೇ ಸಿಗ್ತಾ ಇಲ್ಲ, ಹಣವೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ನೆಮ್ಮದಿಗೆ ಹಣವೇ ಕಾರಣವಾಗಿದ್ದರೆ ಹಣವಂತನಿಗೂ ಕೂಡ ನೆಮ್ಮದಿ ಬರಬೇಕಿತ್ತು. ನೆಮ್ಮದಿಗೆ ಹಣಕಾಸು ಇಲ್ಲದೆ ಇರುವುದೇ ಕಾರಣವಾಗಿದ್ದರೆ ಹಣಕಾಸು ಇಲ್ಲದೆ ಇದ್ದ ವ್ಯಕ್ತಿಗೂ ಕೂಡ ನೆಮ್ಮದಿ ಬರಬೇಕಿತ್ತು. ಇಲ್ಲಿ ಎರಡೂ ಆಗ್ತಾ ಇಲ್ಲ. ಅಂದರೆ ನೆಮ್ಮದಿಗೆ ಬೇರೆ ದಾರಿ ಇದೆ, ಸಮಾಧಾನಕ್ಕೆ ಬೇರೆ ದಾರಿ ಇದೆ ಅನ್ನೋದು ಅರ್ಥ. ಆಧಾನ ಅಂದರೆ ಇಡುವುದು. ಏನು ಸಮ್ಯಕ್ ಆಧಾನ, ಸರಿಯಾಗಿ ಇಡುವಿಕೆ. ಏನು ಸರಿಯಾಗಿ ಇಡುವುದು ಅಂತಂದು ಕೇಳಿದ್ರೆ ಅದೇ ಸಮಾಧಾನ. ನಮ್ಮ ದಿನದ ಬೆಳಗಿನಿಂದ ರಾತ್ರಿ ಮಲಗುವವರೆಗಿನ ಎಲ್ಲ ಕ್ರಿಯೆಗಳನ್ನು ಸರಿಯಾಗಿ ಇಡುವಂಥ ವ್ಯವಸ್ಥೆ ಆಗಬೇಕು. ಎಲ್ಲಿ? ಮನಸ್ಸಿನ ಒಳಗೆ, ನಮ್ಮ ಬುದ್ಧಿಯ ಒಳಗೆ. ಎಲ್ಲಿ ಯಾವ ಸ್ಟೋರೇಜ್ ಅಂತ ಇದೆಯಲ್ಲ, ನಮ್ಮಲ್ಲಿ ಸಂಗ್ರಹಕ ಚಿತ್ತ, ಅದನ್ನು ಚಿಪ್ ಅಂತ ಕರಿತಿರೋ, ಚಿತ್ರಗುಪ್ತ ಅಂತ ಕರಿತಿರೋ, ನಿಮಗೆ ಬಿಟ್ಟಿದ್ದು. ಆದರೆ ಆ ಚಿತ್ತದಲ್ಲಿ ಯಾವುದೆಲ್ಲ ಯೋಚನೆಗಳು ಅಲ್ಲಿ ಬಂದು ಸೇರಿಕೊಳ್ತಾ ಸಂಗ್ರಹ ಆಗ್ತಾ ಇರತ್ತಲ್ಲ, ಆ ಸಂಗ್ರಹವಾಗಿ ನಾವೊಂದು ಪೆಟ್ಟಿಗೆ ಇಟ್ಕೊಂಡಿದ್ದೇವೆ, ಒಳ್ಳೆಯದನ್ನು ಮಾತ್ರ ಇಡ್ತಾ ಬರ್ತೇವೆ. ಆಗ ನಮಗೆ ಆ ಪೆಟ್ಟಿಗೆ ತುಂಬಿತು ಹಣ್ಣುಗಳು ಅಥವಾ ಬಂಗಾರ, ಸಮಾಧಾನ ಆಯಿತು, ಸಮ್ಯಕ್ ಆಧಾನ ಆಯಿತು, ಸಂಪೂರ್ಣವಾಯಿತು. ನಾವು ಯಾವುದೋ ಒಂದು ಕೆಲಸವನ್ನು ಪರಿಪೂರ್ಣ ಮಾಡುವಾಗ ನಾವು ಮಾಡುವ ಕೆಲಸದ ಪರಿಪೂರ್ಣತೆಯನ್ನು ಗಮನಿಸ್ತೇವೆ. ನೀವೊಂದು ಮೊಬೈಲ್ ತಗೊಳ್ಳುವಾಗ ಅದ್ರ ಫಿನಿಶಿಂಗ್ ಹೇಗಿದೆ, ಗಾಡಿ ನೋಡುವಾಗ ಅದು ಫಿನಿಶಿಂಗ್ ಹೇಗಿದೆ, ಒಂದು ಡ್ರಾಯಿಂಗ್ ಮಾಡುವಾಗ ಆ ಫಿನಿಶಿಂಗ್ ಹೇಗಿದೆ, ಎಲ್ಲ ಅದನ್ನೇ ನೋಡೋದಲ್ವಾ. ಹಾಗಾಗಿ ಆ ಪರಿಪೂರ್ಣತೆಯನ್ನು ನೋಡುವ ದೃಷ್ಟಿಕೋನ ಇದೆಯಲ್ಲ, ಅದರಲ್ಲಿ ಒಳಗಡೆ ಏನೂ ಕೂಡ ನ್ಯೂನ್ಯತೆ ಇರಬಾರ್ದು. ಆ ರೀತಿಯಾಗಿ ಇರುವಂಥ ವ್ಯವಸ್ಥೆಯನ್ನು ನಾವು ಅತ್ಯಂತ ಉತ್ತಮ ಅಂತ ಕರಿತೇವೆ. ಹಾಗೆ ನಮ್ಮ ಮನಸ್ಸಿನಲ್ಲಿ ಯಾವ ಸ್ಟೋರೇಜ್ ಚಿತ್ತ ಇದೆಯಲ್ಲ, ಅಲ್ಲಿ ಯಾವುದೇ ಋಣಾತ್ಮಕವಾಗಿರುವುದು, ನ್ಯೂನ್ಯತೆ ಆಗಿರುವುದನ್ನು ಸಂಪೂರ್ಣ ತೆಗೆದುಕೊಳ್ಳದೇನೆ ಅಲ್ಲಿ ಕೇವಲ ಧನಾತ್ಮಕವಾಗಿ ಮಾತ್ರ ಇಡುವುದಿದೆಯಲ್ಲ, ಇದೇ ಸಮಾಧಾನ. ಆಗ ಮಾತ್ರ ಸಮಾಧಾನ ಸಿಗ್ತದೆ. ಹಾಗಾಗಿ ನಾವು ಸ್ವೀಕರಿಸುವ ವಿಧಾನ ಪಂಚೇಂದ್ರಿಯಗಳಿಂದ ಯಾವ ರೀತಿ ಸ್ವೀಕರಿಸ್ತೇವೋ ಎಲ್ಲರೂ ಒಂದೇ ರೀತಿ ಸ್ವೀಕರಿಸ್ತಾರೆ. ಕಣ್ಣು ನೋಡುತ್ತೆ, ಆ ಗಣಪತಿಯ ಫೋಟೋವನ್ನು ನೋಡಿದ್ರೆ ಗಣಪತಿಯನ್ನಾಗಿ ಸ್ವೀಕರಿಸುತ್ತೆ. ಆದರೆ ಒಳಗಡೆ ಮನಸ್ಸಿಗೆ ಹೋದ ಮೇಲೆ ಗಣಪತಿಯ ಬಗ್ಗೆ ಚಿಂತನೆ ಹೇಗೆ ಬರ್ತದೆ? ಒಬ್ಬರಿಗೆ ಅದು ಫೋಟೋ ಥರ ಕಾಣುತ್ತೆ, ಇನ್ನೊಬ್ಬರಿಗೆ ಅದು ಕಲ್ಲು ಥರ ಕಾಣುತ್ತೆ, ಇನ್ನೊಬ್ಬರಿಗೆ ಇದು ಎಂಥ ವಿಚಿತ್ರ ಅಂತ ಕಾಣುತ್ತೆ. ಚೈನೀಸ್ನಿಗೆ ಒಬ್ಬನಿಗೆ ಬಂದು ಈ ಗಣಪತಿ ಅಂದ್ಕೊಳ್ಳಿ, ಏನಪ್ಪ ಮನುಷ್ಯನ ದೇಹಕ್ಕೆ ಆನೆ ಮುಖ ಹಾಕ್ಬಿಟ್ಟಿದ್ಯಾ ಅಂತ ಹೇಳ್ತಾರೆ.
ಒಂದು ಮಗು ನೋಡಿದ್ರೆ ಅದನ್ನು ನೋಡಿ ಖುಷಿಯಿಂದ ಕುಣಿತದೆ. ಇನ್ನೊಂದು ಭಕ್ತನಿಗೆ ಅದರ ಜೊತೆ ಮಾತಾಡುವಂತಹ ಮನಸ್ಥಿತಿ ಬರ್ತದೆ. ನನ್ನ ಕಷ್ಟವನ್ನು ನೀನೇನಿಗಪ್ಪ, ಎಲ್ಲವೂ ನೀನೇ, ನನ್ನದೇನೂ ಇಲ್ಲ ಅನ್ನುವಂತಹ ಚಿಂತನೆ ಬರ್ತದೆ. ಹೀಗೆ ದೃಷ್ಟಿಭೇದಗಳು, ಹಾಗಾಗಿ ನಮ್ಮ ಸಂಸ್ಕಾರಗಳು, ಅದರ ಮೂಲಕ ಆಡುವಂತಹ ಮಾತುಗಳು ಈ ರೀತಿಯಾಗಿರುತ್ತೆ. ಹಾಗಾಗಿ ಸಮಾಧಾನ ಯಾರಿಗೆ ಆಗೋದಿಲ್ಲ ಅಂತಂದರೆ, ಯಾರು ಅವರ ಚಿತ್ತದಲ್ಲಿ ಸಂಪೂರ್ಣವಾಗಿ ಆ ನ್ಯೂನ್ಯತೆಗಳನ್ನು ತುಂಬಿಕೊಂಡಿರ್ತಾರಲ್ಲ, ಅವರು ಕೂಡ ದೇವರನ್ನು ನೋಡಿದ್ರೂ ಅಲ್ಲೂ ಸಮಾಧಾನ ಪಡೋದಿಲ್ಲ. ಅದೊಂದು ಅಲಂಕಾರ ಹೀಗಾಗಿದೆ. ಭಟ್ರೆ ಸ್ವಲ್ಪ ಸರಿ ಮಾಡಬೇಕಿತ್ತು. ದೇವರನ್ನು ನೋಡ್ಲಿಕ್ಕೆ ಬಂದವರು ದೇವರಲ್ಲಿ ನ್ಯೂನ್ಯತೆ ನೋಡುವ ಮನಸ್ಥಿತಿಗೆ ಬರ್ತಾರೆ. ಹಾಗಾಗಿ ಯಾವತ್ತೂ ಕೂಡ ಯಾವುದನ್ನು ಕೂಡ ಒಳ್ಳೆಯದನ್ನಾಗಿಯೇ ಪರಿವರ್ತಿಸಿಕೊಳ್ಳುವಂತಹ ವ್ಯವಸ್ಥೆ ಇದೆಯಲ್ಲ, ಇದು ಸಮಾಧಾನ. ಇರುವುದರಲ್ಲೆಲ್ಲ ನ್ಯೂನ್ಯತೆಯನ್ನು ಕಾಣುವುದಿದೆಯಲ್ಲ, ಸೊಸೆ ಸರಿಯಾಗಿಲ್ಲ, ಅದು ಮಾಡೋ ಸರಿಯಾಗಿಲ್ಲ, ಅಥವಾ ಅತ್ತೆ ಸರಿಯಾಗಿಲ್ಲ, ಮಗ ಸರಿಯಾಗಿಲ್ಲ, ಅಪ್ಪ ಸರಿಯಾಗಿಲ್ಲ, ಈ ಇಲ್ಲ 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 ಎನ್ನುವ ನ್ಯೂನ್ಯತೆಗಳಿದಾವಲ್ಲ, ಇವನ್ನೆಲ್ಲವನ್ನು ಕೂಡ ನಾವು ಮನಸ್ಸೊಳಗೆ ಇಟ್ಕೊಟ್ಟು ಬರ್ತೀವಲ್ಲ, ಅದು ಅಸಮಾಧಾನ, ನ ಸಮಾಧಾನ. ಯಾವುದೆಲ್ಲ ಒಳ್ಳೆಯದಿದೆ ಒಳ್ಳೆಯದಿದೆ ಒಳ್ಳೆಯದಿದೆ, ಅದು ಒಳ್ಳೆಯದು ಅಂತ ಸ್ವೀಕರಿಸಿ ಅದರ ಮೂಲಕವಾಗಿ ನಮ್ಮ ಪ್ರತಿಕ್ರಿಯೆ ಉಂಟಾಗತ್ತಲ್ಲ, ಅದು ಸಮಾಧಾನ. ಆ ಸಮಾಧಾನ ನಿಮಗೆಲ್ಲರಿಗೂ ಉಂಟಾಗಲಿ. ಹಾಗೆಯೇ ಈ ಒಂದು ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ. ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಅನೇಕರಿಗೆ ಉಪಕಾರ ಮಾಡಿದ ಪುಣ್ಯ ಖಂಡಿತವಾಗಿ. ನಾವೊಂದು ಸತ್ಯವನ್ನು ಹೇಳ್ತೇನೆ, ಜ್ಯೋತಿಷಕ್ಕಾಗಿ ಅಲ್ಲ, ಇದನ್ನು ಕಳಿಸಿದಂತಹ ವಿಡಿಯೋವನ್ನು ನೋಡಿ ಕೆಲವರು ಕಮೆಂಟನ್ನು ನೀವು ಕೂಡ ಗ್ರಹಿಸ್ಬೋದು. ಮನಸ್ಸಿಗೆ ತಳಮಳ ಇತ್ತು, ಏನೋ ಸಮಾಧಾನ ಸಿಕ್ತು ಅಂತ ಬರೆದಿದ್ದಾರೆ. ಅಂದರೆ ಆ ಒಂದು ವಿಡಿಯೋ ಇನ್ನೊಬ್ಬರ ಸಮಾಧಾನಕ್ಕೆ ಕಾರಣವಾಗ್ತದೆ ಅಂದರೆ, ನಿಮ್ಮಿಂದ ಒಂದು ವ್ಯಕ್ತಿ ಸಮಾಧಾನ ಆಗಲಿಕ್ಕೆ ನೀವು ಶೇರ್ ಮಾಡುವ ಮೂಲಕ ಸಾಧ್ಯವಾಗತ್ತೆ, ನಿಮ್ಮ ಮಿತ್ರರಿಗೆ ಹಂಚುವ ಮೂಲಕ ಸಮಾಧಾನ ಆಗತ್ತೆ. ಹಾಗಾಗಿ ನೀವು ನಮಗೆ ಪ್ರೋತ್ಸಾಹಿಸಿದ ಸಮಾಧಾನ ಕೂಡ ನಮಗೆ ಸಿಗತ್ತೆ. ಎಲ್ಲವೂ ಕೂಡ ಅತ್ಯುತ್ತಮವಾಗಿ ಉಂಟಾಗಲಿ ಎಂಬುದಾಗಿ ಹೇಳ್ತಾ ಧನ್ಯವಾದಗಳನ್ನು ನಿಮಗೆ ಖಂಡಿತವಾಗಿ ಅರ್ಪಿಸ್ತೇನೆ. ನಮಗೆ, ನಿಮಗೆ, ಈ ಲೋಕಕ್ಕೆ ಎಲ್ಲವೂ ಕೂಡ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು.